ಮಾಡಿದ್ದಾರೆ. ಅರ್ಥ ಆಗೋಂಗೆ ನೋಡಿ, ಮಹಾಯುತಿ ಏನ್ ಕೊಡುತ್ತೆ ಅಂತಂದ್ರೆ ಮಹಿಳೆಯರಿಗೆ ತಿಂಗಳಿಗೆ 2100, ವೃದ್ಧಾಪ್ಯ ವೇತನ 2100, ರೈತ ಸಾಲ ಮನ್ನಾ 3 ಲಕ್ಷ, ಆಮೇಲೆ 25 ಲಕ್ಷ ಉದ್ಯೋಗ ಸೃಷ್ಟಿ, 10 ಲಕ್ಷ ವಿದ್ಯಾರ್ಥಿಗಳ ತಿಂಗಳಿಗೆ, ಆಮೇಲೆ 10,000 ಶಿಕ್ಷಣ ಭತ್ಯೆ, 25 ಲಕ್ಷದ ಉಚಿತ ಹೆಲ್ತ್ ಇನ್ಶೂರೆನ್ಸ್. ಯಾರು ಏನು ಕೆಲಸ ಮಾಡಬೇಕಾಗಿಲ್ಲ. ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಒಂದು 25,000 ಬರೋ ಹಾಗೆ ಎಲ್ಲ ರಾಜ್ಯ ಸರ್ಕಾರಗಳು ಮಾಡುವಂತ ಚುನಾವಣೆಗಳಲ್ಲಿ ಇದು ಪಾಸ್ ಆಗುತ್ತೆ ಸರ್. ಅಲ್ಲ, ಐ ಥಿಂಕ್ ಸಿ ಒಂದು ಪೀಕ್ ಆಗ್ಬಿಟ್ಟು ಬಹುಶಃ ಕೆಳಗೆ ಬರುತ್ತೆ ಅಂತ ಅನ್ಸುತ್ತೆ. ಹೋಪ್ಫುಲಿ ಇಟ್ ವಿಲ್ ಕಮ್ ಬ್ಯಾಕ್. ಆದ್ರೆ ಬಟ್ ಪ್ರದೇಶದಲ್ಲಿ ಮ್ಯಾನೇಜ್ ಮಾಡಿ ಅಂತ ಹೇಳಿ ಖರ್ಗೆ ಸಾಹೇಬ್ರು ಕೂಡ ಹೇಳಿದ್ದಾರೆ. ನಾವು ಜಾರ್ಖಂಡ್ ಡಿಸ್ಕಸ್ ಮಾಡಕ್ ಮುಂಚೆ ಇನ್ನೊಂದು ಚಿಕ್ಕ ಕ್ವೆಶ್ಚನ್ ರಾಮಕೃಷ್ಣ ಸರ್ ಹತ್ರ ಕೇಳ್ಬಿಟ್ಟು ನಾವು ಬ್ರೇಕ್ ಹೋಗ್ಬೇಕು. ರಾಮಕೃಷ್ಣ ಸರ್, ಇಲ್ಲಿ ಸಮ್ ಕೋರ್ಸ್ ಕರೆಕ್ಷನ್ ಅಂತೂ ಆಗಿದೆ ಬಿಜೆಪಿಯ ಲೋಕಸಭಾ ಚುನಾವಣೆಯಿಂದ ಇಲ್ಲಿವರೆಗೂ ಗಮನಿಸಿದಾಗ. RSS ನ ಸಂಘಟನೆನ ಅಥವಾ ಯಾವ್ದಾದ ಆ ಕೋರ್ಸ್ ಕರೆಕ್ಷನ್ ಏನ್ ನಿಮ್ಮ ಗಮನಕ್ಕೆ ಬಂದಂಗೆ ಏನಾಗಿದೆ ಅಂತ? ಒಂದು ಮುಖ್ಯವಾಗಿ RSS ಇನ್ವಾಲ್ವ್ಮೆಂಟ್. ಲೋಕಸಭಾ ಎಲೆಕ್ಷನ್ ನಲ್ಲಿ ಅವರು ಸ್ವಲ್ಪ ಬಿಜೆಪಿ ಬಗ್ಗೆ ಮುನಿಸ್ಕೊಂಡು ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಆ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ಅನ್ನೋದನ್ನು ಕೂಡ ನಡ್ಡಾ ಅವರು ಕಾಮೆಂಟ್ ಮಾಡಿದರು. ಅವ್ರು ಇಲ್ಲದೇ ಇದ್ರು ಗೆಲ್ತೀವಿ ಅಂತ ಹೇಳಿ. ಬಹುಶಃ ಅದರಿಂದ ದೊಡ್ಡ ಹೊಡೆತಾನೆ ಬಿತ್ತು ಅವರಿಗೆ. ಸೊ ಅದರಿಂದ ಈ ಎರಡು ಕಲ್ತ್ಕೊಂಡಿದ್ದಾರೆ. ಆಫ್ಟರ್ ಆಲ್ ಅವರು ಏನೋ ತಾಯಿ ಮಗ ಇದ್ದಾಗೆ. ಸೊ ಆ ಒಂದು ಇದರಲ್ಲಿ ಮುನಿಸಿಂದ ವಾಪಸ್ ಬಂದ ಮೇಲೆ ಇದು ತೋರಿಸುತ್ತೆ ಏನಂದರೆ RSS ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ BJP's ವಿಕ್ಟ್ರಿ. ಸೊ ಇಲ್ಲಿ ಅವರು ಕೋಟಿಗಟ್ಟಲೆ ಇದ್ದಾರೆ ಅವರ ಪಾರ್ಟಿ ವರ್ಕರ್ಸು, ಮತ್ತು ಭಾಳ ಸೈಲೆಂಟಾಗಿ ಕೆಲಸ ಮಾಡ್ತಕ್ಕಂಥವ್ರು. ಈ ಕಾಂಗ್ರೆಸ್ನಲ್ಲಿ ನಿಮ್ಗೆ ಆ ಥರ ಸಿಗೋಲ್ಲ. ಕಾಸು ಕೊಡದೇ ಇದ್ರೆ ಯಾರು ಪಾರ್ಟಿ ವರ್ಕರ್ಸು ಹೋಗ್ಬಿಟ್ಟು ಕ್ಯಾಂಪೇನ್ ಮಾಡೋದಿಲ್ಲ ಸರ್. ಅದು ಸತ್ಯ, ಅದನ್ನ ನೋಡಿರ್ತಕ್ಕಂಥದ್ದು ಬಿಜೆಪಿಯ ಕೇಂದ್ರ ಕಚೇರಿಗೆ ಆಗಮಿಸ್ತಾ ಇದ್ದಾರೆ. ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ಗಮನಿಸ್ತಿದ್ದೀರಿ, ದೆಹಲಿಯಿಂದ ನೇರ ಪ್ರಸಾರದ ದೃಶ್ಯಗಳು. ಅಮಿತ್ ಶಾ ಅವರ ಆಗಮನ ಆಗಿದೆ ಬಿಜೆಪಿಯ ಕೇಂದ್ರ ಕಚೇರಿಗೆ. ಮೋದಿ ಅವರು ಮಾತನಾಡೋರು ಇದ್ದಾರೆ. ಅವರ ಕಾರ್ಯಕರ್ತರನ್ನ ಉದ್ದೇಶಿಸಿ ಅದರ ಲೈವ್ ಬಂದಾಗ ನಾವು ಅದಕ್ಕೆ ಹೋಗೋಣ. ಬಹುಶಃ ಇವಾಗ ಒಂದು ಬ್ರೇಕ್ ಹೋಗ್ಬೇಕು ಅನ್ಸತ್ತೆ. PCR ನನಗೆ ಹೇಳಿ ಅಲ್ಲಿ ತನಕ ನಾವು ಜಾರ್ಖಂಡಿಗೆ ಹೋಗಬಹುದು. ಜಾರ್ಖಂಡ್ ರೈಟ್, ಬ್ರೇಕ್ ಹೋಗಿ ಬನ್ನಿ, ಆಮೇಲೆ ಜಾರ್ಖಂಡ್ ಬಗ್ಗೆ ಕೂಡ ಕ್ವಿಕ್ ಡಿಸ್ಕಷನ್. ಮಹಾರಾಷ್ಟ್ರದ ವಿಚಾರ ಬಹಳ ಚರ್ಚೆಗೆ ಒಳಪಟ್ಟಿತ್ತು. ಬೆಳಗ್ಗೆಯಿಂದ ಡಿಸ್ಕಸ್ ಮಾಡಿದ್ವಿ. ಕ್ವಿಕ್ ಆಗಿ ಜಾರ್ಖಂಡ್ ಕಡೆ ಕೂಡ ಗಮನ ಕೊಟ್ಬಿಡೋಣ. ಜಾರ್ಖಂಡ್ ನಲ್ಲಿ ಮತ್ತೆ ಜಾರಿದೆ NDA, ಮತ್ತೆ ಗೆದ್ದು ಬೀಗಿದೆ ಮುಕ್ತಿ ಮೋರ್ಚಾ. ಭಾವನಾತ್ಮಕವಾಗಿ ಮುಖ್ಯಮಂತ್ರಿಗಳನ್ನ ಜೈಲಿಗಟ್ಟಿದ ವಿಚಾರ, ಒಬ್ಬ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ನಾಯಕನನ್ನ ಜೈಲಿಗಟ್ಟಿದ ವಿಚಾರ, ಇದು ಭಾವನಾತ್ಮಕವಾಗಿ ಬುಡಕಟ್ಟು ಮತಗಳು ಕ್ರೋಢೀಕರಣ ಆಗ್ಲಿಕ್ಕೆ ಸಹಕಾರವಾದಂತೆ ಕಾಣ್ತಾ ಇದೆ. ಇದರ ಜೊತೆಗೆ ಸೊರೇನ್ ಹಿಂದುಳಿದ ವರ್ಗಗಳ ಅನಭಿಷಿಕ್ತ ರಾಜನಾಗಿ ಮೆರೀತಾ ಇದ್ದಾರೆ ಈ ಚುನಾವಣೆಯ ಫಲಿತಾಂಶದ ನಂತರದಲ್ಲಿ. ಹೌದು ಅಂತ ನಾಗರಾಜ್ ಯಾದವ್ ನಾವು ಪ್ರಶ್ನೆ ಕೇಳೋಕ್ ಮುಂಚೆನೆ ಹೇಳ್ಬಿಟ್ಟಿದ್ದಾರೆ. ಸೊ ಪ್ರಶ್ನೆ ಕೇಳಲ್ಲ, ಉತ್ತರ ಇಷ್ಟೇ ನೋಡಿ. ಈಗ ನಾವು ಮಹಾರಾಷ್ಟ್ರ ಗೆದ್ದು ಬಹಳ ಮಾತಾಡ್ತಾ ಇದ್ರಿ ಇವರು. ನಾವು ಕರ್ನಾಟಕವನ್ನು ಬಿಟ್ಟು ಮಾತಾಡಿದಾಗ ಎರಡು ರಾಜ್ಯಗಳ ಚುನಾವಣೆಗೆ ಮಾತಾಡೋಣ. ಯಾವಾಗ ವಿ ಆರ್ ಆನ್ ಡೈರೆಕ್ಟ್ಲಿ ಕನೆಕ್ಟ್ ಇಲ್ಲ. ಅದೇ ಜಾರ್ಖಂಡ್ ಬಂದಿದ್ದೀನಿ. ನಾನು ಏನು ಹೇಳ್ತೀನಿ ಅಂತಂದ್ರೆ ಅಲ್ಲಿ ಕಾಂಗ್ರೆಸ್ನ ಅಲಯನ್ಸ್ ಆಗಿರ್ತಕ್ಕಂಥ ಸೊರೇನ್ ಅವ್ರ ಗ್ರೂಪ್ ನಾವು ಡೆಫಿನೆಟ್ಲಿ ಗೆದ್ದಿದ್ದೀವಿ ಅಂತಕ್ಕಂಥದ್ದು. ಅಲ್ಲಿಂದ ಆಡಳಿತ ಪಕ್ಷ ಮತ್ತೊಂದ್ಸಲ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಅಲ್ಲಿ ಬುಡಕಟ್ಟು ಜನಾಂಗದವ್ರ ಜೊತೆಗೆ ಅವ್ರ ಮೇಲೆ ಆಗಿರ್ತಕ್ಕಂಥ ವಿಚಾರದಲ್ಲಿ ಇವರು ಅವ್ರನ್ನ ಸೆಟಿಸೈಡ್ ಮಾಡ್ಬೇಕಂತ ಮಾಡಿರ್ತಾರೆ. ನಾವ್ಯಾರು ಜಡ್ಜ್ಗಳಲ್ಲ. ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ, ಜೈಲ್ಗೆ ಹಾಕಿದ್ದಾರೆ. ಬೇಕಂದ್ರೆ ನಾನು ಹೇಳಲಿಕ್ಕೆ ಐ ಆಮ್ ನಾಟ್ ಎ ಜಡ್ಜ್ ಟು ಟೆಲ್, ಬಟ್ ಡೆಫಿನೆಟ್ಲಿ ಪೀಪಲ್ ಆಫ್ ಜಾರ್ಖಂಡ್ ಫೆಲ್ಟ್ ಇಟ್. ಅವ್ರು ಏನು ಅನ್ಸ್ಕೊಂಡಿದ್ದಾರೆ ಅಂತ, ಎಲ್ಲೋ ಒಂದು ಕಡೆ ಅವ್ರ ಆಡಳಿತ ನಡೆಸ್ತಾ ಇದ್ದವ್ರಿಗೆ ಅಥವಾ ತೊಂದರೆ ಮಾಡ್ಲಿಕ್ಕೋಸ್ಕರ ಈ NDA ಗವರ್ಮೆಂಟ್ ಅಂತಕ್ಕಂಥದ್ದು ತೊಂದರೆ ಮಾಡಿರ್ತಕ್ಕಂಥ ಜನ ಒಪ್ಪಲಿಲ್ಲ ಅಂತ ಕಾಣ್ತದೆ. ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜನ ಸ್ವೀಕಾರ ಮಾಡಿರ್ತಕ್ಕಂಥ ಆಡಳಿತ ಪಕ್ಷ ಮತ್ತೊಂದ್ಸಲ ಅಧಿಕಾರಕ್ಕೆ ಬಂದಿದ್ರೆ ಅನ್ಬೇಕಾದ್ರೆ ಹೇಗೆ ಮಹಾರಾಷ್ಟ್ರ ನಾವು ಕಾಂಪ್ಲಿಮೆಂಟ್ ಮಾಡಿದ್ವಿ, ಹಾಗೆ BJP ಅವರು NDA ಅವರು ಕೂಡ ಅದನ್ನ ಕಾಂಪ್ಲಿಮೆಂಟ್ ಮಾಡತಕ್ಕಂಥ ಔದಾರ್ಯವನ್ನು ತೋರಿಸಬೇಕಂತ ಮನವಿಯನ್ನು ಮಾಡ್ತಾ ಇದ್ದೇನೆ. ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಯಾರೇ ಸೋಲು ಗೆಲ್ಲುವಾದ್ರೂ ಕೂಡ ಎಲೆಕ್ಷನ್ ಆದ ನಂತರ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಔದಾರ್ಯ ಬೆಳೆಸ್ಕೋಬೇಕಾಗ್ತದೆ. ಜಾರ್ಖಂಡ್ ಅಲ್ಲಿ ಇವತ್ತಿನ ದಿವಸ 56 ಸೀಟುಗಳು ಗೆಟ್ಟಿರೋ ಸಂದರ್ಭದಲ್ಲಿ NDA ನಾಟ್ ಇವನ್ ಕಮ್ ಟು 50% ಆಫ್ ಇಟ್. NDA ಓನ್ಲಿ 24 ಸೀಟ್, ನಾಟ್ ಇನ್ 50% ಹತ್ರ ಬರಲಿಲ್ಲ. ಕಾಂಗ್ರೆಸ್ನ ಹೀಯಾಳಿಸಿ ಮಾತಾಡ್ತಕ್ಕಂಥವ್ರು ಆತ್ಮಾಲೋಕನ ಮಾಡೋಕು. ಅವ್ರಿಗೂ ಸೋಲು ಕಟ್ಟಿತ ಬುದ್ಧಿ ಇದೆ ಕೆಲವು ಜಿಲ್ಲೆಗಳ ರಾಜ್ಯಗಳು ಅಂತ ಹೇಳ್ಬೇಕು. ಮಹಾರಾಷ್ಟ್ರ ದೊಡ್ಡ ರಾಜ್ಯ ಇರ್ಬೋದು, ಎಕನಾಮಿಕ್ ಕ್ಯಾಪಿಟಲ್ ಇರ್ಬೋದು ದೇಶಕ್ಕೆ. ಇವ್ರಿಗೆ ಎಲ್ಲಿ ದುಡ್ಡು ಇದೆಯೋ, ಎಲ್ಲಿ ಕಾಸಿದೆಯೋ ಅಲ್ಲಿ ಬಹಳ ಕಾನ್ಸಂಟ್ರೇಟ್ ಮಾಡತಕ್ಕಂಥ ಭ್ರಷ್ಟಾಚಾರಗಳು ಯಾರಂತ ಇದರಲ್ಲೇ ಗೊತ್ತಾಗ್ತದೆ. ಇಲ್ಲಿ ಹೇಳಿರ್ತಕ್ಕಂಥ ಯಾಕೆ ಅಂತಂದ್ರೆ ಅಲ್ಲಿ ಯಾಕೆ ಕಾನ್ಸಂಟ್ರೇಟ್ ಮಾಡಿರೋದಿಲ್ಲ ನಾನು ನೋಡಿದ್ದೀನಿ. ಮಹಾರಾಷ್ಟ್ರ ಒಂದು ಕಾರ್ಪೊರೇಷನ್ ಚುನಾವಣೆ ಎಷ್ಟು
ಸೀರಿಯಸ್ ತಗೊಳ್ತಾರೆ ಗೊತ್ತಾ, ಅಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಸೀರಿಯಸ್ ತಗೊಳ್ತಾರೆ. ವೈ? ಬಿಕಾಸ್ ಲಾಟ್ ಆಫ್ ಮನಿ ಇಸ್ ಇನ್ವಾಲ್ವ್ ದೇರ್. ಐ ನೋ ಇಟ್ ವೆರಿ ವೆಲ್. ಆಯ್ತು. ಬಿಜೆಪಿಯವರು ಈ ಎಲೆಕ್ಷನ್ ಮಹಾರಾಷ್ಟ್ರದಲ್ಲಿ ಅವರೇ ಸಿಗಾಕೊಂಡಿರ್ತಕ್ಕಂಥ ಕ್ಯಾಶ್ ಫಾರ್ ವೋಟ್ಸ್ ಅಲ್ಲಿ ಅವರ ಜನರಲ್ ಸೆಕ್ರೆಟರಿ ಅಂತ ವಿನೋದ್ ಅವ್ರ ವಿಚಾರದಲ್ಲಿ ನೋಡಿದಾಗ ಸಮಯ ಪ್ರೈಮಾ ಫೇಸ್ ಇಟ್ಸ್ ನೋನ್ ದಟ್ ವೆರಿ ವೆಲ್. ಮ್ಯಾನೇಜ್ ಎಲೆಕ್ಷನ್ ಅಂತ ಹೇಳ್ತಾ ಇದ್ವಿ. ಜಾರ್ಖಂಡ್ ಅಲ್ಲಿ ಸತ್ಯಕ್ಕೆ ಬೆಲೆ ಕೊಟ್ಟಿದ್ದೇವೆ, ಅಭಿವೃದ್ಧಿಗೆ ಬೆಲೆ ಕೊಡ್ಲಿಕ್ಕೆ ನೋಡಿದ್ದೇವೆ. ಸೊರೇನ್ ಲೀಡರ್ಶಿಪ್ ಒಪ್ಕೊಂಡಿದ್ದಾರೆ. ಹಾಗಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಅವರಿಗೆ. ರಚನಾತ್ಮಕ ಕೆಲಸ ಮಾಡಿದ ಕೆಲಸವನ್ನು ಮಾಡಬೇಕು. ನಾವು ಮಹಾರಾಷ್ಟ್ರದಲ್ಲಿ ರಚನಾತ್ಮಕ ಕೆಲಸ ಮಾಡಲಿಕ್ಕೆ ತಯಾರಿದ್ದೇವೆ ಅನ್ನೋ ಮಾತ್ರ ಹೇಳ್ತೇವೆ. ಉಪಾಧ್ಯಾಯ ಸರ್, ಜಾರ್ಖಂಡ್ ಅಲ್ಲಿ ಶಿಬು ಸೊರೇನ್ ಕಾಲದಿಂದಲೂ ಕೂಡ ಅಲ್ಲೊಂದು ಭಾವನಾತ್ಮಕ ಸಂಬಂಧ ಇದೆ. ಈಗ ಒಂದು ಮಾತುಗಳು ಕೇಳಿ ಬರ್ತದೆ, ಅವರನ್ನು ಜೈಲಿಗೆ ಕಳಿಸೋ ಕಾರಣಕ್ಕಾಗಿ ಈ ತರ ಆಯ್ತು ಅಂತೇಳಿ. ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಅದುವೇ ಮುಖ್ಯ ಆಗಿದ್ರೆ 2 ಪಾಯಿಂಟ್ ಬರುತ್ತೆ. ಯಾಕಂದ್ರೆ ದೆಹಲಿಯಲ್ಲಿ ನೆಕ್ಸ್ಟ್ ಚುನಾವಣೆ ಆಗುತ್ತೆ, ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಕೂಡ ಜೈಲಿಗೆ ಹೋಗಿದ್ರು. ಒಂದು. ಎರಡನೇದು ಈ ಇಡಿ ಕೇಸ್ ಇದೆಯಲ್ಲ, ಮೂಡಕ್ಕೆ ಸಂಬಂಧಪಟ್ಟಾಗೆ ಕರ್ನಾಟಕದಲ್ಲೂ ಕೂಡ ನನ್ನನ್ನು ಮುಟ್ಟಿದ್ರೆ ತಟ್ಟು ಬಿಡ್ತೀನಿ ಅನ್ನುವಂತ ಹೇಳಿಕೆಗಳು, ಅದು ಆತರ ಹಾಗಿದ್ರೆ ಇಲ್ಲಿ ವರ್ಕೌಟ್ ಆಗಿದ್ದು ಯಾವುದು? ಕೇವಲ ಭಾವನಾತ್ಮಕ ಮಾತ್ರನಾ? ಅಲ್ಲೂ ಕೂಡ ಗ್ಯಾರಂಟಿಗಳಿದೆ. ನಿಮ್ಮ ವಿಶ್ಲೇಷಣೆ ಇದೆ ಇದಕ್ಕೆ? ಇಲ್ಲ ನೋಡಿ, ಅಲ್ಲಿ ಇಟ್ಸ್ ಅ ಟ್ರೈಬಲ್ ಸ್ಟೇಟ್. ಬೇಸಿಕಲಿ ಆಲ್ಮೋಸ್ಟ್ 50% ಟ್ರೈಬಲ್ ಇರ್ತಕ್ಕಂಥದ್ದು. ಶಿಬು ಸೊರೇನ್ ಕೂಡ ಕ್ಯಾಶ್ ಫಾರ್ ನೋಟ್ಸ್, ಐ ಮೀನ್ ಕ್ಯಾಶ್ ಫಾರ್ ವೋಟ್ಸ್ ಆ ಇದರಲ್ಲಿ ಸಿಕ್ಕಾಕೊಂಡು ನರಸಿಂಹರಾವ್ ಅವರ ಕಾಲದಲ್ಲಿ ದೊಡ್ಡ ಕೇಸ್ ಅಲ್ಲ, ತುಂಬಾ ಕೇಸ್ ನಡೀತದ್ದು. ಸೊ ಆಮೇಲೆ ಅವರ ಮಗ ಕೂಡ ಈಗ ಒಂದು ಕರಪ್ಷನ್ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆದರೆ ಅದನ್ನು ಸರಿಯಾಗಿ ಪ್ರೂವ್ ಮಾಡಲಿಕ್ಕಾಗಿಲ್ಲ. ಐ ಥಿಂಕ್ ಇಡಿ ಮೇಡ್ ಎ ವೆರಿ ಬಿಗ್ ಮಿಸ್ಟೇಕ್. ಸರಿಯಾದ ಒಂದು ಇನ್ವೆಸ್ಟಿಗೇಷನ್ ಆಗಬೇಕಾಯ್ತು, ಹೈಕೋರ್ಟ್ನಿಂದ ಚೀಮಾರಿ ಪಡಿಬೇಕಾಯ್ತು ಅವರು. ಸೊ ಕೇಂದ್ರ ಸರ್ಕಾರಕ್ಕೆ ಅಲ್ಲಿಂದ ಬಂದ್ಮೇಲೆ ಐ ಥಿಂಕ್ ಡೆಫಿನೆಟ್ಲಿ ಅದೊಂದು ಸಿಂಪತಿ ಫ್ಯಾಕ್ಟರ್ ವರ್ಕ್ ಆಗಿದೆ ಅಂತ. ಒಂದು ನಿಮಿಷ ಇರಿ. ಸಿಂಪತಿ ಫ್ಯಾಕ್ಟರ್ ಅವರಿಗೆ ಖಂಡಿತ ವರ್ಕ್ ಆಗಿದೆ. ಮತ್ತೆ ಅಲಯನ್ಸ್, ಸಿ ಬಿಜೆಪಿಗೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಮೋರ್ ದೆನ್ JMM. ಅಲ್ಲಿ ನೋಡಿ ನೀವು, ಪರ್ಸೆಂಟೇಜ್ 30% ಬಂದಿದೆ, ಇವರಿಗೆ 23% ಏನೋ ಬಂದಿರ್ತದೆ. ಕಾಂಗ್ರೆಸ್ ಮತ್ತು JMM ಕೈ ಜೋಡಿಸಿರೋದ್ರಿಂದ ಅಲ್ಲಿ ಅವರಿಗೆ ದಾರಿ ತಪ್ಪಿಸಿದ್ರು. ನಾನು ಪ್ರಶ್ನೆ ಕೇಳ್ಬಿಡ್ತೀನಿ, ಅದಕ್ಕೆ ಉತ್ತರ ಅದನ್ನು ಸೇರಿಸ್ಕೊಂಡು ಉತ್ತರ ಕೊಟ್ಬಿಡಿ. ಎಲ್ಲಿಂದ ಎಲ್ಲಿಗೆ ವಲಸೆ ಬಂದವ್ರ ಬಗ್ಗೆ ಮಾತನಾಡಿದ್ರಿ, ಡೆಮೋಗ್ರಫಿನೇ ಚೇಂಜ್ ಆಗ್ತಿದೆ ಅಂತ ಮಾತನಾಡಿದ್ರಿ, ಈ ಪಾಪ್ಯುಲರ್ ಸ್ಕೀಮ್ಗಳನ್ನ ಕಾಂಪಿಟೇಷನ್ ಮೇಲೆ ಕೊಟ್ರಿ, ಬಟ್ ನೀವು ದಾರಿಗೆ ಬರಲೇ ಇಲ್ಲ ಅಂತ ಅದನ್ನು ಸೇರಿಸ್ಕೊಂಡು ಹೇಳಿ ಚಂದ್ರಶೇಖರ್ ಅವರೇ. ನಾಗರಾಜ್ ಯಾದವ್ ಅವರು ಹೇಳ್ತಾರೆ ಮಾರಾಷ್ಟ್ರದ ಮಾತ್ರ ಹೇಳ್ತಾರೆ, ಜಾರ್ಖಂಡ್ದವರು ಹೇಳೋದಿಲ್ಲ ಅಂತ. ಜಾರ್ಖಂಡ್ ಅಲ್ಲಿ JMM ನ ಬಾಲಗೋಚಿ ಹಿಡ್ಕೊಂಡು ಒಂದ್ ಸ್ವಲ್ಪ ಅಧಿಕಾರಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ಮೊದಲನೇದು. ನೀವು ಆಗ್ಲಿಂದ ಒಂದ್ ನಿಮಿಷ ಉಪಾಧ್ಯಾಯ ಮಾತಾಡಕ್ ಬಿಡಿ. ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಸಿಂಪತಿ ಫ್ಯಾಕ್ಟರ್ ವರ್ಕ್ ಆಗಿದೆ ಅಂತ ಹೇಳಿ. ಮೊದಲನೇದು, ಶಿಬು ಸೊರೇನ್ ಯಾರನ್ನು ಹೇಮಂತ್ ಸೊರೇನ್ ಜೈಲ್ಗೆ ಹಾಕಿ ಅಂತ ಹೇಳಿದ್ದು ಯಾವುದು ಕೇಂದ್ರ ಸರ್ಕಾರ ಅಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ಅವ್ರು ಒಳಗಡೆ ಹೋಗಿದ್ದು ಇಡಿ ಕೇಸಲ್ಲಿ. ಮೊದಲನೇದು. ಎರಡನೇದು, ಸಿಂಪತಿ ಫ್ಯಾಕ್ಟರ್ ವರ್ಕ್ ಆಗ್ಬೇಕು ಅಂತ ಹೇಳಿದ್ರೆ ಮೊನ್ನೆ ನಡೆದ ಲೋಕಸಭಾ ಚುನಾವಣೆ ಯಾಕೆ ಸುಮ್ಮನೆ ದಯಮಾಡಿ ನೋಡಿ, ಸಿಂಪತಿ ಫ್ಯಾಕ್ಟ್ ಯಾಕೆ ವರ್ಕ್ ಆಗಿಲ್ಲ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಅಕಸ್ಮಾತ್ ಸಿಂಪತಿ ಫ್ಯಾಕ್ಟ್ ವರ್ಕ್ ಆಗ್ಬೇಕು ಅಂತ ಹೇಳಿದ್ರೆ ಮೊನ್ನೆ ಲೋಕಸಭೆ ಚುನಾವಣೆ ಆದಾಗ ಹೇಮಂತ್ ಸೊರೇನ್ ಜೈಲ್ ಒಳಗಡೆ ಇದ್ರು. ಜೈಲ್ ಒಳಗಡೆ ಇದ್ರು ಕೂಡ 14ರಲ್ಲಿ 9 ಸೀಟಲ್ಲಿ ಬಿಜೆಪಿ ಗೆದ್ಕೊಂಡ್ಬಂತು. ಇವತ್ತಾಗಿರ್ತಕ್ಕಂಥದಕ್ಕೆ ನಾವು 100% ಆತ್ಮಾವಲೋಕನ ಮಾಡ್ಕೊಂತೀವಿ ಎಲ್ಲಿ ತಪ್ಪಾಗಿದೆ ಅಂತೇಳಿ. ಆದರೆ ಮಾಡಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಒಳಗಡೆ ಕಳಿಸಿದ್ದು ಸುಪ್ರೀಂ ಕೋರ್ಟ್. ಯಾವುದೇ ಏನು ಸಿಂಪತಿ ಫ್ಯಾಕ್ಟರ್ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ಒಳಗಡೆ ಹೋದಾಗ್ಲೂ ಅದೇ ಕೇಸ್ ಇತ್ತು. ಹಾಗಾಗಿ ಬೇರೆ ಆಚೆ ಇರ್ತಕ್ಕಂಥ ಸಿದ್ದರಾಮಯ್ಯ ಖುಷಿ ಪಡೋದು ಬೇಡ, ನಾನು ಜೈಲಿಗೆ ಹೋಗ್ಬಿಟ್ಟು ಆಚೆ ಕಡೆ ಬಂದು ನನಗೂ ಸಿಂಪತಿ ಬರುತ್ತೆ ಅಂತ ಹೇಳಿ ದಯಮಾಡಿ ಅರವಿಂದ್ ಕೇಜ್ರಿವಾಲ್ ಅವರಾಗ್ಲಿ ಸಿದ್ದರಾಮಯ್ಯರಾಗ್ಲಿ ಖುಷಿ ಪಡ್ತಕ್ಕಂಥ ಅವಶ್ಯಕತೆ ಇಲ್ವೇ ಇಲ್ಲ. ಮತ್ತೆ ಮೂರನೇದು, ಯಾವ ಡೆಮೋಗ್ರಫಿಗಳು ಪ್ರಾಬ್ಲಮ್ಗಳಿದೆ, ಯಾವ ಡೆಮೋಗ್ರಫಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅದು ಆಕ್ಚುಯಲ್ ಆಗಿರ್ತಕ್ಕಂಥದ್ದು ಸಂತಾಲ್ ಪರಗಣ ಏರಿಯಾದಲ್ಲಿ 44% ಇದ್ದಂತಹ ಆದಿವಾಸಿ ಜನಸಂಖ್ಯೆ ಇವತ್ತು 28% ಇಳಿದಿದೆ, 16% ಕಡಿಮೆ ಆಗಿದೆ. ಅದೇ ರೀತಿ ಏನು 9% ಇದ್ದಂತಹ ಮುಸಲ್ಮಾನ್ ಏನು ಜನಸಂಖ್ಯೆ 23% ಗೆಲ್ಲಿದೆ. ಆಲ್ಮೋಸ್ಟ್ 3 times. ಅಲ್ಲಿ ಜನಸಂಖ್ಯೆ ಎಕ್ಸ್ಪ್ಲೋಡ್ ಆಗಿಲ್ಲ. ಯಾಕೆ ಇದ್ದಕ್ಕಿದ್ದಂಗೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ, ಬಾಂಗ್ಲಾ ನುಸುಳುಕೋರರಿಗೆ ಇದೇ JMM ಮತ್ತೆ ಕಾಂಗ್ರೆಸ್ ರಹದಾರಿಯ ಕೋಟವರಿಗೆ ವೋಟರ್ ಐಡಿಗಳು ಮಾಡಿ ಇದು ಮಾಡಿ ಇವತ್ತು ಅಲ್ಲಿನ ಡೆಮೋಗ್ರಫಿಯನ್ನು ಬದಲಾಯಿಸಿರ್ತಕ್ಕಂಥದ್ದು. ಆದಿವಾಸಿ ಸಂಕುಲ ನಾಶ ಆಗ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದಿದೆ.
ಆಪಾದನೆ ಸುಳ್ಳು ಆಪಾದನೆ ನಾನು ಹೇಳ್ತಾ ಇದ್ದೀನಿ, ಲಾಸ್ಟ್ ಇದೆ- 25 ಸೀಟ್ ಇತ್ತಲ್ಲ ಅವ್ರಿಗೆ ಇದನ್ನ ಈಗ ಯಾಕೆ fact 9 ಮಾತಾಡ್ತಾ ನಿಲ್ಲಿಸಿದ್ರು ಇದ್ದೀನಿ. ಕರ್ನಾಟಕದ ಚುನಾವಣೆಯ ಪರಾಮರ್ಶೆಗೆ ಹೋಗಕ್ ಮುಂಚೆ ಒಂದು ಕಡೆ ರಿಯಾಕ್ಷನ್ ರಾಮಕೃಷ್ಣ ಸರ್ ಇಂದ ತೆಗೆದುಕೊಂಡು ಸಮ್ಮಿಶ್ರ ಸರ್ಕಾರ ಕೇಂದ್ರದಲ್ಲಿರೋದು, ಮೋದಿ ಅವರು ಲೋಕಸಭಾ ಚುನಾವಣೆ ನಂತರದಲ್ಲಿ ಎಲ್ಲೋ ಒಂದ್ ಸ್ವಲ್ಪ ಸೆಟ್ ಬ್ಯಾಕ್ ಆಯ್ತು ಅನ್ನೋ ಹಂತದಲ್ಲಿದ್ದ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಚುನಾವಣೆಯ ರಿಸಲ್ಟ್ ಜೊತೆಗೆ ಜಾರ್ಖಂಡ್ ಅನ್ನು ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಇಸ್ ಇಟ್ ಅ ಬೂಸ್ಟರ್ ಡೋಸೇಜ್ ಮೋದಿ ಅವರಿಗೆ? ಡೆಫಿನೆಟ್ಲಿ ಬೂಸ್ಟರ್ ಡೋಸೇಜ್. ಮತ್ತೆ ಈಗ ನಾಡಿದ್ದು ಪಾರ್ಲಿಮೆಂಟ್ ಏನೋ ಸೆಷನ್ ಶುರು ಆಗ್ತಾ ಇದೆ 25ರಿಂದ ಶುರು. ಅದರಲ್ಲಿ ಬಹಳ ಇಲ್ಲೂ ಆಗ್ತಿದೆ, ಬಹಳ ಹೌದು ಅಸೆಂಬ್ಲಿನೂ ಇದೆ. ಸೊ ಬಹಳ ಮಹತ್ವವಾದ ಏನೋ ಇದೆಲ್ಲ ಬರ್ತಾ ಇದೆ ಲೆಜಿಸ್ಲೇಷನ್. ಒಂದು ಇದಕ್ಕೆ ಸಂಬಂಧಪಟ್ಟಿದ್ದು ಅದು ಒನ್ ನೇಷನ್ ಒನ್ ವೋಟ್, ಒನ್ ನೇಷನ್ ಒನ್ ಎಲೆಕ್ಷನ್ ಇದು ಆಗಬೇಕಾಗಿದೆ. ವಕ್ಫ್ ಬೋರ್ಡ್ದು ಅದು ಬಹಳ ಮುಖ್ಯವಾದಂಥದ್ದು. ಈ ಎಲ್ಲ ಅಮೆಂಡ್ಮೆಂಟ್ ಆಗಬೇಕಾದ್ರೆ ಅವರಿಗೆ ಮೆಜಾರಿಟಿ ಇಲ್ಲದೆ ಇರೋದ್ರಿಂದ ಬೇರೆ ಬೇರೆ ಸಣ್ಣ ಸಣ್ಣ ಪಕ್ಷಗಳ ಸಪೋರ್ಟ್ ಬೇಕಾಗುತ್ತೆ. ಸೊ ಇದು ಒಂದು ಡೆಫಿನೆಟ್ಲಿ ಇಟ್ ಹೆಲ್ಪ್ ದೆಮ್. ಸೊ ಅದನ್ನ ಪಾಸ್ ಮಾಡಬೇಕಾದ್ರೆ ರೈಟ್. ನಮ್ಮ ರಾಜ್ಯದ ಕಡೆ ಗಮನ ಕೊಟ್ಬಿಡೋಣ. 3 ಕ್ಷೇತ್ರಗಳಲ್ಲೂ ಕೂಡ ಆಗಿರುವಂತಹ ಚುನಾವಣೆಯ help Modi tell me these are state elections are different from parliament elections. Right, sir. Modi Right, sir. one state ಗೆದ್ದ ತಕ್ಷಣ ಅವ್ರದ್ದು it ಒಂದು doesn't become Bahubali. Understand very well. ನಿಮ್ಮ analysis ಗೆ ವ್ಯತಿರಿಕ್ತವಾಗಿರಬಹುದು ನಾನು ಅದು. ನಿಮ್ಗೆ ಹೇಳ್ತಾ ಇದ್ದೀನಿ ಲಾಸ್ಟ್ ಒಂದೇ ಸೆಕೆಂಡ್ ಅಲ್ಲಿ ನಾನು ಹೇಳ್ತಕ್ಕಂಥದ್ದು ಪಾರ್ಲಿಮೆಂಟ್ ಎಲೆಕ್ಷನ್ ವಿಚಾರ ಬಂದಾಗ ಇದೆಲ್ಲ ಮಾತಾಡಬೇಕು ಅಂದಿದ್ದು. ರಾಜ್ಯದ ಚುನಾವಣೆ ಸ್ಥಳೀಯ ನಾಯಕರಿಗೆ ಗೆದ್ದಿದ್ದಾರೆ, ಅಭಿನಂದನೆ ಸಲ್ಲಿಸೋಣ. ಮೋದಿ ನಾಟ್ ವಿಚಾರ ಇದ್ದದ್ದು ಆದ್ರೆ ಒಂದ್ ತಿಳ್ಕೊಳ್ಳಿ ಅಲ್ಲಿ 66 ಕಡಿಮೆ ಕೊಟ್ಟು ಸಿಂಗಲ್ ಪಾರ್ಟಿ ಮೆಜಾರಿಟಿ ಕೋಲಿಷನ್ ಇವಾಗ ಚಂದ್ರಶೇಖರ್ ಅವರು ಮಾತಾಡ್ತಾರ ನೋಡೋಣ. ಚಂದ್ರಶೇಖರ್ ಅವರು ಈ ಬ್ರೇಕಿಂಗ್ ಆದ್ಮೇಲೆ ಮಾತಾಡ್ತಾರ. ಚಂದ್ರಶೇಖರ್ ಅವರೇ, ಯಾದವ್ ಸರ್,